ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲೆಯ ಅನೇಕ ವಿಷಯಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಸಂಪುಟ ಸಭೆ ನಂತರ ಈ ವಿಷಯಗಳನ್ನು ಬಹಿರಂಗಪಡಿಸಲಾಗುತ್ತದೆ. ತೀವ್ರ ಮಳೆಯಿಂದ ಬೆಳೆ ನಷ್ಟ ಹಾಗೂ ಮನೆ, ರಸ್ತೆ ನಷ್ಟವಾಗಿರುವ ಮಾಹಿತಿ ಇದ್ದು, ಈ ಬಗ್ಗೆ ಸಮಗ್ರ ಪರಿಶೀಲನೆಗೆ ಆದೇಶಿಸಲಾಗಿದೆ. ವರದಿ ನಂತರ ಎನ್ಡಿಆರ್ಎಫ್ ಮಾರ್ಗಸೂಚಿಯ ಅನ್ವಯ ಪರಿಹಾರ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದರು. ಆಸ್ಪತ್ರೆ ಬಲವರ್ಧನೆಗಾಗಿ ಎಲ್ಲ ಪ್ರಯತ್ನ ಮುಂದುವರೆದಿವೆ. ಏಮ್ಸ್ ಸ್ಥಾಪಿಸುವ ಸಂಬಂಧ ರಾಜ್ಯದಾದ್ಯಂತ ಈಗಾಗಲೇ ಸರ್ಕಾರದ ನಿಲುವು ಸ್ಪಷ್ಟಪಡಿಸಲಾಗಿದೆ. ಒಪೆಕ್ ಮತ್ತಷ್ಟು ಬಲ ನೀಡುವ ಮತ್ತು ಅದು ಚಿಕಿತ್ಸಾ ವ್ಯವಸ್ಥೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ. ಕಲ್ಕತ್ತಾ ಮಹಿಳಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಅನೇಕ ಮಾರ್ಗಸೂಚಿ ನೀಡಲಾಗಿದೆ. ಯಾವುದೇ ಸಮಸ್ಯೆ ಇದ್ದರೂ ತಕ್ಷಣ ಪರಿಹರಿಸುವಂತೆ ಮತ್ತು ಸ್ನಾತಕೋತ್ತರ ವೈದ್ಯರ, ಅದರಲ್ಲೂ ವಿಶೇಷವಾಗಿ ಮಹಿಳಾ ವೈದ್ಯರೊಂದಿಗೆ ಚರ್ಚೆಯ ಮೂಲಕ ಅವರ ಸಮಸ್ಯೆ ಮನವರಿಕೆ ಮಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮತ್ತು ನ್ಯಾಯ ಸಿಕ್ಕ ಮೇಲೆ 10 ವರ್ಷಗಳ ಕಾಲ ನಮ್ಮಲ್ಲಿ ಆಗಿರ್ತಕ್ಕಂಥ ಸಾಧನೆಗಳು, ಆರ್ಟಿಕಲ್ 371 ಲಾಭ ಮತ್ತು ಅದರ ಅನುಕೂಲಗಳನ್ನು ಅವೆಲ್ಲ ನೆರವೇರಿಸಿಕೊಂಡ ಈ ಭಾಗದ ಸಂಸ್ಕೃತಿಗೆ ಆರ್ಟಿಕಲ್ 371 ಒಂದು ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ಒಂದು ಭಾವನೆಯಿಂದ ಇಂದಿನ ಈ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ, ಇದು ಐತಿಹಾಸಿಕವಾಗಿರ್ತಕ್ಕಂಥ ದಿನ, ಈ ಭಾಗದ ಜನರ ಒಂದು ಸ್ವಾತಂತ್ರ್ಯವನ್ನು ಸಿಕ್ಕಿರ್ತಕ್ಕಂಥ ದಿನವನ್ನು ನಮ್ಮ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನೆರವೇರಿಸಿರ್ತಕ್ಕಂಥ ಉದ್ದೇಶ ಏನಂದರೆ, ಕಲ್ಯಾಣ ಕರ್ನಾಟಕದ ಭಾಗದ ಜನರ ನಿರೀಕ್ಷೆ ಮತ್ತು ಇಲ್ಲಿ ಭಾಗದ ಜನರ ಅಪೇಕ್ಷೆಯಂತೆ ನಾವು ಇಲ್ಲಿ ನೆನಗುದಿಗೆ ಬಿದ್ದಿರ್ತಕ್ಕಂಥ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಚಾಲನೆ ಕೊಡಬೇಕು ಮತ್ತು ಈ ಭಾಗದ ಜನರಲ್ಲಿ ಮತ್ತು ವಿಶ್ವಾಸ ಮೂಡಿಸಬೇಕು. ಈ ಸರ್ಕಾರ ನಿಮ್ಮ ಪರವಾಗಿದೆ, ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದು ಕಲ್ಯಾಣ ಕರ್ನಾಟಕದ ಪರವಾಗಿದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ಸಚಿವ ಸಂಪುಟ ಸಭೆಯನ್ನು 4 ಗಂಟೆಗೆ ಕಲಬುರಗಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿಶೇಷ. ಪ್ರತ್ಯೇಕ ಸಚಿವಾಲಯ ಆಗಬೇಕು ಅಂತಕ್ಕಂಥದ್ದು ಬೇಡಿಕೆ ಭಾಳ ಜನ ಇಟ್ಟಿದ್ದಾರೆ. ಅದು ಸರ್ಕಾರದ ಪರಿಶೀಲನೆಯಲ್ಲಿದೆ. ಈ ಭಾಗದ ಎಲ್ಲ ಒಂದು ಆಗುಗಳ ಬಗ್ಗೆ ನಿಗಾ ವಹಿಸಲಿಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ರಚನೆ ಆಗಿದೆ. ಅದನ್ನು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಈ ಭಾಗದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಾವು ಸಚಿವ ಸಂಪುಟ ಸಭೆಯಲ್ಲಿ ಉಪಸಭೆಯಲ್ಲಿ ನಾವು ಅದನ್ನು ಒತ್ತುವರಿ ಹ್ಯಾಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೊಸ ಮಾಹಿತಿಯನ್ನು ಹೇಳ್ತಾ ಇದ್ರಿ, ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ. ಸರ್, ಈಗ KKRDಗಳ ಲೈಸೆನ್ಸನ್ನು, ಅವರ ಎಲ್ಲವನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಾಗಿದೆ. ಹೌದು ಸರ್. ಅದ್ರ ಜೊತೆಗೆ ಅಲ್ಲಿ ಆ ಬಸ್ಸಿನ ಕೆಪಾಸಿಟಿ ಅಷ್ಟು ಮಕ್ಕಳನ್ನು ಮಾಡಬೇಕು, ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಸಂಬಂಧಪಟ್ಟ ಇದಕ್ಕೆ NDRF ಅಲ್ಲಿ ಏನೇನು ಎಂಟೈಟಲ್ಮೆಂಟ್ ಇದೆ ಅದನ್ನು ಪರಿಹಾರ ಕೊಟ್ಟು ಡಿಸ್ಬರ್ಸ್ಮೆಂಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಮಾಹಿತಿಯನ್ನು ಡೀಟೇಲ್ಸನ್ನು ಕೊಡ್ತೀವಿ. ಒತ್ತುವರಿ ಬಗ್ಗೆ ಕೋರ್ಟಲ್ಲಿ ನಾವು ಒಂದು ಕೇಸಲ್ಲಿ ಇಲ್ಲ, ಒಂದು ಕೇಸಲ್ಲಿ ನಾವು ಗೆದ್ದಿದ್ದೀವಿ. ಏನಂದರೆ ಒತ್ತುವರಿ ಒಂದು ಇಲ್ಲಿ ಕೋರ್ಟ್ ಒತ್ತುವರಿ ಕೇಸ್ ಬಂದಿತ್ತು, ಅದ್ರ ಬಗ್ಗೆ ನಾವು ಗೆದ್ದಿದ್ದೀವಿ ಅಂತ ನನಗೆ ಲಾ ಆಫೀಸರ್ಸ್ ಮಾಹಿತಿ ಕೊಟ್ಟಿದ್ದಾರೆ.